ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬನ್ನಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ವಿನಯ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಮೈಸೂರಿನಿಂದ ರಾಮ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಮಾತಾಡ್ತಾ ಇದ್ದೀನಿ ವಿನಯ್ ಜೊತೆಗೆ. ವಿನಯ್ ಇದೀಗ ತಾನೇ ಯಾವ್ಯಾವ ಹೋಟ್ಲ್ಗಳಲ್ಲಿ ಎಷ್ಟೆಷ್ಟು ಬೆಲೆ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಡ್ತಾ ಇದ್ರು. ವಿನಯ್, ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ, ಬಿಗಡಾಯಿಸ್ತಾ ಇದೆ ಒಂದು ಕಡೆಗೆ. ಏನು ಅಂದರೆ ಒಂದು ಕಡೆಗೆ ಆಶಾಭಾವನೆ, ಇವತ್ತಲ್ಲ ನಾಳೆ ಸರಿಯಾಗುತ್ತೆ ಅಂತ. ಇದೆಲ್ಲದ್ರ ಜೊತೆಗೆ ನೋಡಿ, ನಾನು ಬೆಳಗ್ಗೆ ಬರ್ತಾ ನನ್ನ ಸ್ನೇಹಿತರಿಗೆ ಫೋನ್ ಮಾಡಿದೆ, ಎಲ್ಲಿದ್ದೀರಿ ಅಂತ. ಅವರು ಇನ್ನೊಂದು ಹೋಟೆಲ್ ಕಡೆಗೆ ಹೋಗಿದ್ದರು. ಯಾಕೆ ಹೋದ್ರಿ ಅಂತ ಕೇಳಿದೆ ನಮ್ಮ ನಿಸರ್ಗ ಹೋಟೆಲ್ ಮಾಲೀಕರನ್ನ. ಆವಾಗ ಅವ್ರು ಹೇಳಿದ್ರು, ಸರ್ ಒಂದು ಈ ಗಾಂಧಿನಗರದಲ್ಲಿ ಒಂದು ಹೋಟೆಲ್ ಕ್ಲೋಸ್ ಆಗ್ತಾ ಇದೆ, 40 ಜನ ಅಲ್ಲಿದ್ದಂಥ ಕಾರ್ಮಿಕರು, ಅವ್ರಿಗೆ ಪಾಪ ಊಟ ಇಲ್ಲ ತಿಂಡಿ ಇಲ್ಲ, ಇಂಥ ಸಂದರ್ಭದಲ್ಲಿ ನಾವು ನೆರವಾಗಲಿಲ್ಲ ಅಂದರೆ ಹೇಗೆ ಅಂಥೇಳಿ ಕೃಷ್ಣ ಅಲ್ಲಿಗೆ ಹೋಗಿದ್ದರು ಅವ್ರಿಗೆ ನೆರವು ಕೊಡಲಿಕ್ಕೆ. ಅಂದರೆ ಸ್ಥಿತಿಗತಿಗಳು ಹೆಂಗಿದೆ ಅಂತಂದರೆ ಒಂದಾದ ಮೇಲೆ ಹೋಟ್ಲ್ಗಳು ಕ್ಲೋಸ್ ಆಗ್ತಾ ಇವೆ. ಇದು ಸ್ಥಿತಿ. ನೀವು ಹೋಟೆಲ್ ಮುಂಭಾಗದಲ್ಲಿ ಇದ್ದೀರಿ, ಬೆಳಗಿನಿಂದ ಸಾಕಷ್ಟು ಹೋಟೆಲ್ಗಳನ್ನು ಸುತ್ತಾಡಿದ್ದೀರಿ. ವಿನಯ್, ಸ್ಥಿತಿಗತಿಗಳು ಯಾವ ರೀತಿ ಇದೆ? ಖಂಡಿತ ರಂಗನಾಥ್, ಸದ್ಯಕ್ಕೆ ಎಲ್ಲೋ ನಡೀತಿರೋ ಯುದ್ಧದ ಎಫೆಕ್ಟ್ ಸದ್ಯಕ್ಕೆ ಗ್ರಾಹಕರವರೆಗೂ ಬಂದಿದೆ. ಗ್ರಾಹಕರ ಜೇಬನ್ನು ಸುಡಿಯವರೆಗೂ ಕೂಡ ಬಂದಿದೆ. ಯಾಕೆಂದ್ರೆ ಸದ್ಯಕ್ಕೆ ಕಾಳಸಂತೆಯಲ್ಲಿ ಆಗ್ತಿರುವಂತಹ ತೊಂದರೆಗಳು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಇದರ ಬೆಲೆ ಏರಿಕೆ ಅನಿವಾರ್ಯವಾಗಿ ಹೋಟೆಲ್ ಮಾಲೀಕರಿಗೆ ತಟ್ಟಿದೆ. ಹೀಗಾಗಿ ಗ್ಯಾಸ್ ಸಿಗ್ತಾ ಇಲ್ಲ, ಕಾಳಸಂತೆಯಲ್ಲಿ 5,000 ಕೊಟ್ಟು ಖರೀದಿ ಮಾಡಬೇಕು, ಅದರ ಹೊರೆಯನ್ನ ನೇರವಾಗಿ ಆಹಾರದ ಮೇಲೆ ಹಾಕಬೇಕು. ಆಹಾರದ ಬೆಲೆ ಏರಿಕೆ ಜನಸಾಮಾನ್ಯರಿಗೆ ತಟ್ತಾ ಇದೆ. ಸದ್ಯಕ್ಕೆ ಬಹುತೇಕ ರಾಜಧಾನಿ ಹೋಟೆಲ್ಗಳ ಸ್ಥಿತಿಗತಿ ಇದೆ. ಮೊದಲೆಲ್ಲ ಹೋಟೆಲ್ಗೆ ಬರ್ತಾ ಇದ್ದ ಹಾಗೆ ನಾವು ಮೆನು ಏನಿದೆ ಅನ್ನೋದನ್ನ ನೋಡ್ಕೊಳ್ತಾ ಇರಲಿಲ್ಲ, ಏನ್ ಬೇಕೋ ಅದನ್ನ ಖರೀದಿ ಮಾಡ್ತಿದ್ವಿ. ಆದ್ರೆ ಈಗ ಮೆನುವನ್ನು ನೋಡಬೇಕು, ಬೆಲೆ ಏರಿಕೆಯನ್ನು ನೋಡಬೇಕು, ಯಾವ ಹೋಟ್ಲಲ್ಲಿ ಏನ್ ತಿಂಡಿ ಇದೆ ಅದನ್ನೆಲ್ಲ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ನಾನೀಗ ಮಲ್ಲೇಶ್ವರಂ ಅಲ್ಲಿ ಇದ್ದೀನಿ, ಬೈಟು ಕಾಫಿ ಹೋಟೆಲ್ ಮುಂಭಾಗದಲ್ಲಿ ಇದ್ದೀನಿ, ತೋರಿಸ್ತಾ ಹೋಗ್ತೀನಿ. ಯಾಕೆಂದ್ರೆ ಸರ್ವೇ ಸಾಮಾನ್ಯವಾಗಿ ಇವತ್ತು ವೀಕೆಂಡ್ ಅಂದ ತಕ್ಷಣ ಸಾಕಷ್ಟು ಸಿಟಿ ಜನರು ಏನ್ ಮಾಡ್ತಾರೆ ಅಂದ್ರೆ ಹೋಟೆಲ್ಗಳತ್ತ ಮಕ್ಕ ಮಾಡ್ತಾರೆ, ತಮ್ಮ ಇಷ್ಟದ ತಿಂಡಿಗಳನ್ನ ತಿನ್ನೋದಕ್ಕೆ ಹೋಟೆಲ್ಗಳತ್ತ ಬರುವಂತದ್ದು. ಆದ್ರೆ ಈಗ ಮೆನುವನ್ನು ಒಮ್ಮೆ ನೋಡಬೇಕು, ಯಾವ ತಿಂಡಿ ಇದೆ, ಯಾವ ತಿಂಡಿ ಇಲ್ಲ, ಎಷ್ಟು ಬೆಲೆ ಏರಿಕೆಯಾಗಿದೆ, ಎಷ್ಟು ಬೆಲೆ ಏರಿಕೆ ಆಗಿಲ್ಲ ಅನ್ನೋಂಥದ್ದನ್ನ. ಈಗಾಗಲೇ ನೀವು ಎಲ್ಲ ಹೋಟೆಲ್ಗಳ ಮುಂದೆ ಕೂಡ ಇಂಥದ್ದೊಂದು ಸರ್ವೇ ಸಾಮಾನ್ಯವಾದ ಬೋರ್ಡ್ ಅನ್ನು ನೋಡ್ತಾ ಇದ್ದೀರಿ. ಡ್ಯೂ ಟು ಎ ಟೆಂಪರರಿ ಗ್ಯಾಸ್ ಸಿಲಿಂಡರ್ ಸಪ್ಲೈ ಇಶ್ಯೂ ವಿ ಹ್ಯಾವ್ ಎ ಲಿಮಿಟೆಡ್ ಮೆನು ಟುಡೇ, ವಿ ಕೈಂಡ್ಲಿ ರಿಕ್ವೆಸ್ಟೆಡ್ ಟು ಯು ಕೋಆಪರೇಷನ್. ಅಂದ್ರೆ ಸಾಮಾನ್ಯವಾಗಿ ನಾವು ಸಿಲಿಂಡರ್ನ ಸಮಸ್ಯೆ ಆಗಿದೆ, ನಮಗೆ ವಾಣಿಜ್ಯ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ ಮೆನುವಲ್ಲಿ ಸಾಕಷ್ಟು ಬದಲಾವಣೆ ಮಾಡ್ಕೊಳ್ಳಾಗಿದೆ. ನಿಮಗೆ ಬೇಕಾದಂತಹ ಎಲ್ಲಾ ತಿಂಡಿಗಳು ಕೂಡ ಇಲ್ಲಿ ಹೋಟೆಲ್ ಸಿಗ್ತಾ ಇಲ್ಲ ಅನ್ನೋಂಥದ್ದು. ಹೀಗಾಗಿ ಈ ರೀತಿಯಂತ ಬದಲಾವಣೆಗಳನ್ನ ಮಾಡ್ಕೋಬೇಕಾದಂತ ಅನಿವಾರ್ಯತೆ ಎದುರಾಗಿದೆ ರಂಗನಾಥ್. ಸದ್ಯಕ್ಕೆ ನೀವು ನೋಡಬಹುದು, ಇಲ್ಲಿ ಮೊದಲೆಲ್ಲ ಆರ್ಡರ್ಗಳನ್ನು ತೆಗೆದುಕೊಳ್ಳಲಾಗ್ತಾ ಇತ್ತು. ಬೇರೆ ಬೇರೆ ಈ ಫುಡ್ಗಳನ್ನ ಅಂದ್ರೆ ವೀಕೆಂಡ್ ಟೈಮ್ ಅಲ್ಲಿ ಫಂಕ್ಷನ್ಗಳು ಇರ್ತಾ ಇತ್ತು, ಫಂಕ್ಷನ್ಗಳಿಗೆ ಕೊಡುವಂತದ್ದಾಗಿರ್ಬೋದು, ಜೊತೆಗೆ ಬೇರೆ ಬೇರೆಯವರಿಗೆ ಕ್ಯಾಂಟ್ರಿಂಗಿಗೆ ಒಪ್ಕೊಂಡಿರ್ತಾರೆ, ಈ ಎಲ್ಲಾ ತಿಂಡಿಗಳನ್ನ ಕೊಡುವಂತದ್ದು ಇರ್ತಿತ್ತು. ಸದ್ಯಕ್ಕೆ ಈ ಒಂದು ಇದರಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಹೀಗಾಗಿ ಇಲ್ಲಿರುವ ಮಾಲೀಕರನ್ನು ಮಾತಾಡ್ಸೋಣ. ಯಾಕಂದ್ರೆ ಇಲ್ಲಿ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಇವುಗಳನ್ನ ತಿನ್ಬೇಕು, ಇವುಗಳನ್ನ ಎಂಜಾಯ್ ಮಾಡಬೇಕು ಅಂತ ಕಸ್ಟಮರ್ಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಮಾಲೀಕರನ್ನ ಮಾತಾಡ್ತೀನಿ, ಏನ್ ಹೇಳ್ತಾರೆ, ಏನು ಅವರು ಯಾವ ರೀತಿಯಾಗಿ ಇದಕ್ಕೆ ಮಾರ್ಪಾಡು ಮಾಡ್ಕೊಂಡಿದ್ದಾರೆ ಅನ್ನೋಂಥ ವಿಚಾರ. ಮೇಡಮ್, ಈಗ ತಮ್ಮ ಹೋಟ್ಲಲ್ಲಿ ಏನೇನು ಬದಲಾವಣೆ ಆಗಿದೆ? ಹೊರಗಡೆ ಕ್ಯಾಂಟ್ರಿಂಗ್ ತಗೊಳ್ತಾ ಇದ್ದೀರಾ ಅಥವಾ ಮೀಲ್ಗಳ ವಿಚಾರ ಹೇಗೆ ಮಾಡ್ತಾ ಇದ್ದೀರಿ? ರೇಟ್ ಏನಾದರೂ ಏರಿಕೆ ಮಾಡ್ತಾ ಇದ್ದೀರಾ? ಏನು ಏರಿಕೆ ಮಾಡಿಲ್ಲ ಸರ್. ಈಗ ಮಿಲ್ಸ್ ಯಾವುದು ಆರ್ಡರ್ ತಗೊಳ್ತಾ ಇಲ್ಲ, ಕ್ಯಾಟ್ರಿಂಗ್ ಆರ್ಡರ್. ಇವತ್ತು ವೀಕೆಂಡ್ ಇರೋದ್ರಿಂದ ರೆಗ್ಯುಲರ್ ಮೆನು ಕೊಡ್ತಾ ಇದ್ದೀವಿ ಇವತ್ತು ನಾಳೆ. ಸಿಲಿಂಡರ್ ಹೇಗೆ ಸಿಗ್ತಾ ಇದೆನಾ? ಬೆಲೆ ಏರಿಕೆ ಆಗ್ತಾ ಇದೆನಾ? ನಿಮಗೆ 1,700 ರೂಪಾಯಿ ಸಿಗಬೇಕಾಗಿರೋ ಸಿಲಿಂಡರ್ ಎಷ್ಟು ಸಿಗ್ತಾ ಇದೆ? ಈಗ ಸಿಲಿಂಡರ್ ಯಾವ್ದು ಸಪ್ಲೈನೇ ಕೊಡ್ತಾ ಇಲ್ಲ. ರೇಟ್ ಜಾಸ್ತಿ ಆದ್ರೂ ಸಪ್ಲೈನೂ ಕೊಡ್ತಾ ಇಲ್ಲ, ಸಿಲಿಂಡರ್ ಯಾವ್ದು ಬರ್ತಾ ಇಲ್ಲ. ಕೆಲವು ಕಡೆ ಮಧ್ಯವರ್ತಿಗಳು ಕೆಲವೊಂದು 5,000ಕ್ಕೆಲ್ಲ ಕೊಡ್ತಾ ಇದ್ದಾರೆ ಕೆಲವು ಹೋಟ್ಲ್ಗಳಿಗೆ. 5,000ಕ್ಕೆ ಅದೇ ಪ್ರೈವೇಟ್ 5,000 ಹೇಳ್ತಾ ಇದ್ದಾರೆ ಸರ್. ಯಾವ್ದು ಇನ್ನು ನಾವು ತಗೊಂಡಿಲ್ಲ, ಇನ್ಮೇಲೆ ನೋಡ್ಬೇಕು ಸರ್. ಕಷ್ಟ ಆಗತ್ತೆ ಸರ್. 5,000 ಇದ್ರೆ ನಾವು ಈ ರೇಟಿಗೆ ಕೊಡಕ್ ಆಗಲ್ಲ, ಇನ್ನು ಬೆಲೆನೂ ಜಾಸ್ತಿ ಮಾಡ್ಬೇಕಾಗತ್ತೆ. 5,000ಕ್ಕೆ ಸಿಲಿಂಡರ್ ತಗೊಂಡ್ರೆ ನೀವು ಪ್ರೈಸ್ ಏರಿಕೆ ಮಾಡ್ಲೇಬೇಕಾಗತ್ತೆ ಸರ್. 5,000 ತಗೊಂಡ್ರೆ ಪ್ರೈಸ್ ಎಲ್ಲ ಜಾಸ್ತಿ ಮಾಡ್ಬೇಕಾಗತ್ತೆ. ಅದೇ ಸರ್, ಯಾವಾಗ ಸಪ್ಲೈ ಆಗುತ್ತೆ ನಮ್ಗೊಂದು ಕ್ಲೂನು ಇಲ್ಲ, ಯಾವಾಗ ಇನ್ನು ಬರುತ್ತೆ ಅಂತನೂ. ಅದಕ್ಕೆ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಕೇಳ್ಕೊತಾ ಇದೀವಿ, ಆದಷ್ಟು ಬೇಗ ಸಪ್ಲೈ ಕೊಡಿ ಅಂತ ಅಷ್ಟೇ. ಇದು ಸದ್ಯದ ಹೋಟೆಲ್ಗಳ ಚಿತ್ರಣ. 5,000 ಕೊಟ್ಟು 1,700 ರೂಪಾಯಿ ಬೆಲೆ ಇರುವಂತಹ ಒಂದು LPG ಬೆಲೆಯನ್ನ ನೀವು 5,000 ಕೊಟ್ಟು ಖರೀದಿ ಮಾಡೋದೇನಿದೆಯಲ್ಲ, ಅದು ದೊಡ್ಡ ಬರ್ಡನ್. ಹೀಗಾಗಿ ಅದನ್ನ ನಾವು ನೇರವಾಗಿ ಗ್ರಾಹಕರ ಮೇಲೆ ಹಾಕಬೇಕಾಗುತ್ತೆ, ಬೆಲೆ ಏರಿಕೆ ಮಾಡಬೇಕಾಗುತ್ತೆ ಅನ್ನೋಂಥದ್ದು ಕೂಡ ಜನಸಾಮಾನ್ಯರ ಮಾತುಗಳು. ಜೊತೆಗೆ ಏನು ಹೋಟೆಲ್ ಮಾಲೀಕರು ಕೂಡ ಅದನ್ನೇ ಹೇಳ್ತಿರೋದು. ರಂಗನಾಥ್, ಎಸ್ ಬೆಲೆ, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಇನ್ನು ಮೈಸೂರಿನ ಸ್ಥಿತಿಗತಿಗಳು ದಿನನಿತ್ಯ ನಾವು ತೋರಿಸ್ತಾ ಇದ್ದೀವಿ. ಮೈಸೂರಿನಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಇದ್ದೇ ಇದೆ, ಎಲ್ಲ ಕಡೆಗೂ ಇದೆ, ಅದರಲ್ಲೇನು ಡೌಟೇ ಇಲ್ಲ. ಮೊನ್ನೆ ನಾವು ನೋಡಿದ್ವಿ, ನಮ್ಮ ಪ್ರತಿನಿಧಿ ರಾಮ್ ವಿವರಗಳನ್ನು ಕೊಡ್ತಾ ಇದ್ರು. ಕೆಲವೊಂದು ಹೋಟೆಲ್ಗಳಲ್ಲಿ ಐಟಮ್ಗಳ ಸಂಖ್ಯೆ ಕಡಿಮೆ ಆಗಿದೆ, ಇನ್ನು ಕೆಲವೊಂದು ಹೋಟೆಲ್ಗಳು ಬಾಗಿಲು ಎಳೆದು ಬಿಟ್ಟಿವೆ.
ಸೊ ಇದು ಸ್ಥಿತಿ ನೋಡಿ. 1900 ರೂಪಾಯಿ ಸಿಗ್ತಿದ್ದಂಥ ಕಮರ್ಷಿಯಲ್ ಸಿಲಿಂಡರ್ನ ಈಗ ತಗೊಳ್ಳೋಕ್ಕೂ ಕೂಡ ಆಗ್ತಾಯಿಲ್ಲ. ನಾವು ಆಗಲೇ ತೋರಿಸ್ತಾ ಇದ್ವಿ 5,000 ರೂಪಾಯಿ ಅಂದ್ಕೊಳ್ಳೋಕೆ ಸಾಧ್ಯನಾ? ನಮ್ಮ ಪ್ರತಿನಿಧಿ ರಾಮ್ ಇದ್ದಾರೆ. ರಾಮ್, ಮೈಸೂರಿನ ಸ್ಥಿತಿಗತಿಗಳನ್ನು ನೀವು ಹೇಳ್ತಾನೆ ಇದ್ದೀರಿ ದಿನನಿತ್ಯ. ಈಗ ಇನ್ನೊಂದು ಸಮಸ್ಯೆ ಏನು ಅಂದರೆ ಸಿಲಿಂಡರು ವಿಪರೀತ ಈ ಕಾಳಸಂತಿನಲ್ಲಿ ಮಾರಾಟ ಆಗ್ತಾ ಇದೆ ಅನ್ನುವಂಥದ್ದು. ಇನ್ನು ಕೆಲವೊಂದು ಕಡೆಗೆ ದುಡ್ಡು ಕೊಟ್ಟರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ ಅಂಥ ಸ್ಥಿತಿ. ಏನಂತೀರಿ ರಾಮ್? ರಂಗನಾಥ್, ಖಂಡಿತವಾಗಿಯೂ ಮೈಸೂರಿನಲ್ಲಿ ಹೋಟೆಲ್ ಮಾಲೀಕರ ಪರದಾಟ ಮುಂದುವರೆದಿದೆ. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಹೋಟೆಲನ್ನು ಬಂದ್ ಮಾಡಬೇಕಾ, ತೆಗೆದಿಡಬೇಕಾ ಅಥವಾ ಬ್ಲ್ಯಾಕ್ನಲ್ಲಿ ಖರೀದಿ ಮಾಡಬೇಕಾ ಅನ್ನೋ ಗೊಂದಲದಲ್ಲಿ ಈಗ ಹೋಟೆಲ್ ಮಾಲೀಕರು ಸಿಲುಕಿದ್ದಾರೆ. ಇದರ ನಡುವೆ ಒಂದು ಅರ್ಥ ಆಗದೆ ಇರುವಂಥದ್ದು, ಅವ್ರಿಗೆಲ್ಲರಿಗೂ ಕೇಳ್ತಾ ಇರುವಂಥದ್ದು ಮತ್ತು ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಗ್ಯಾಸ್ ಏಜೆನ್ಸಿಗಳು ಕ್ಲಿಯರ್ ಕಟ್ ಆಗಿ ಕಡ್ಡಿ ತುಡ್ಡಾದಂತ ಹೇಳಿದರೆ ಯಾವುದೇ ರೀತಿಯಂತ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ನಾವು ಪೂರೈಕೆ ಮಾಡೋದಿಲ್ಲ ಅಂತೇಳಿ. ಆದರೆ ಕಾಳಸಂತೆಯಲ್ಲಿ ಮಾತ್ರ ಎಗ್ಗಿಲ್ಲದೆ ಮಾರಾಟ ಆಗ್ತಾ ಇದೆ. ಅದು ಸಹ 4,000, 5,000, 6,000 ರೂಪಾಯಿಗಳನ್ನ, ಅಂದರೆ 1,900 ರೂಪಾಯಿಗೆ ಸಿಗ್ತಾ ಇದ್ದಂಥ ಸಿಲಿಂಡರ್ಗಳನ್ನ 6,000 ರೂಪಾಯಿ ಕೊಟ್ಟು ಖರೀದಿ ಮಾಡುವಂಥ ಅನಿವಾರ್ಯತೆ ಇದೆ. ನನಗೆ ಮೈಸೂರಿನ ದರ್ಬಾರ್ ಹೋಟೆಲ್ನ ಬಳಿ ಇದ್ದೇನೆ. ಈ ಒಂದು ದರ್ಬಾರ್ ಹೋಟೆಲ್ನಲ್ಲಿ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಬೆಳಗ್ಗೆ ಗ್ರಾಹಕರು ಬರ್ತಾ ಇದ್ರು. ಆದರೆ ಇವತ್ತು ಸಂಪೂರ್ಣವಾಗಿ ಖಾಲಿ ಇರುವಂಥ ಪರಿಸ್ಥಿತಿ ಇದೆ. ಮತ್ತೆ ಅವರು ಮೆನುವನ್ನು ಬರೀತಾರೋ ಇಲ್ವೋ ಗೊತ್ತಿಲ್ಲ. ಖಾಲಿ ಸಿಲಿಂಡರ್ಗಳನ್ನ ಹೋಟೆಲ್ನ ಆಚೆ ಇಟ್ಕೊಂಡು ಯಾವಾಗ ನಮಗೆ ಈ ಸಿಲಿಂಡರ್ಗಳನ್ನ ತುಂಬಲಿಕ್ಕೆ ಬರ್ತಾರೆ ಅಂತೇಳಿ ನೋಡ್ತಾ ಇರ್ಬೋದಿಲ್ಲ. ಎಲ್ಲವೂ ಸಹ ಖಾಲಿ ಸಿಲಿಂಡರ್ಗಳು. 4 ಸಿಲಿಂಡರ್ಗಳನ್ನು ಆಚೆ ಇಟ್ಕೊಂಡು ಯಾವ ಕ್ಷಣದಲ್ಲಿ ಬರ್ತದೆ ಅಂತೇಳಿ. ಮತ್ತೆ ನೀವು ಹೋಟೆಲ್ ಒಳಭಾಗದ ಪರಿಸ್ಥಿತಿಯನ್ನು ನೋಡಿದ್ರು ಸಹ ಬೆರಳೆಣಿಕೆಯಷ್ಟು ಗ್ರಾಹಕರು ಮಾತ್ರ ಇಲ್ಲಿರುವಂಥದ್ದು. ಯಾಕಂದರೆ ಪ್ರತಿನಿತ್ಯ 20ಕ್ಕೂ ಹೆಚ್ಚು ಮೆನುಗಳನ್ನು ಅವರು ಮಾಡ್ತಾ ಇದ್ರು. ಅದರಲ್ಲೂ ಮೈಸೂರು ಮಸಾಲೆ ದೋಸೆ, ಬೆಣ್ಣೆ ಮಸಾಲೆ ದೋಸೆ, ಈ ರೀತಿ ವೆರೈಟಿ ದೋಸೆಗಳನ್ನು ಮಾಡ್ತಾ ಇದ್ರು. ಆದರೆ ಸಿಲಿಂಡರ್ ಪ್ರಾಬ್ಲಮ್ ಆದ ನಂತರ ಅದಕ್ಕೂ ಸಹ ಈಗ ಕೋಕ್ ಬಿದ್ದಿದೆ. ಕೆಲವು ಪದಾರ್ಥಗಳನ್ನು ಮಾಡುವಂತಹ ಅನಿವಾರ್ಯತೆ ಇದೆ. ಮತ್ತು ಗ್ರಾಹಕರು ಸಹ ತಮಗೆ ಬೇಕಾದಂತಹ ವಸ್ತು ಸಿಗ್ತಾ ಇಲ್ಲ. ಒಂದೇ ಒಂದು ವೆರೈಟಿ ಸಿಗೋದಾದ್ರೆ ನಾವು ಮನೆಯಲ್ಲೇ ತಿನ್ಕೋತೀವಿ ಅನ್ನೋ ಒಂದು ಮನಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿಯೇ ಪರಿಸ್ಥಿತಿ ಸಂಪೂರ್ಣ ವಿಕೋಪಕ್ಕೆ ಹೋಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಹೋಟೆಲ್ನ ಮ್ಯಾನೇಜರ್ ನಮ್ಮ ಕಿರಣ್ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಹೇಗಿದೆ ಪರಿಸ್ಥಿತಿ ಅಂತ? ಸರ್, ಇವಾಗ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಿಲ್ಲ. ಅದರಿಂದಾಗಿ ಈಗ ಬ್ಲ್ಯಾಕಲ್ಲಿ ಖರೀದಿ ಮಾಡಬೇಕು. ಈಗ ನಾವು ಕ್ಲೋಸ್ ಮಾಡಬೇಕೋ ಇಲ್ಲ ಓಪನ್ ಮಾಡಬೇಕು ಅನ್ನೋ ಗೊಂದಲದಲ್ಲಿದ್ದೀವಿ. ಈಗ ಕ್ಲೋಸ್ ಮಾಡಿದ್ರೆ ಮತ್ತೆ ಅದು ಓಪನ್ ಆಗೋದು ತುಂಬ ಕಷ್ಟ ಇದೆ. ಈಗ ಬ್ಲ್ಯಾಕಲ್ಲಿ ನಾವು ಖರೀದಿ ಮಾಡ್ತೀವಿ ಅಂತಂದರೆ 5,000-6,000 ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಈಗ ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕು. ಇವಾಗ ಕಮರ್ಷಿಯಲ್ ಕಡೆನೂ ಸ್ವಲ್ಪ ಗಮನ ಕೊಡಬೇಕು. ಯಾಕೆಂದರೆ ಎಲ್ಲ ಡೊಮೆಸ್ಟಿಕಲ್ಲೇ ಇದ್ದರೆ ಕಮರ್ಷಿಯಲ್ಲು ಇದ್ರ ಮೇಲೆ ತುಂಬ ಜನ ಅವಲಂಬಿತವಾಗಿದ್ದಾರೆ. ಈಗ ನಮ್ಮ ಸ್ಟಾಫ್ಗಳು, ನಮ್ಮದು 3-4 ಹೋಟೆಲ್ಸ್ ಎಲ್ಲ ಇದೆ. ಈಗ ನಮ್ಮ ಸ್ಟಾಫ್ಗಳೆಲ್ಲ ಇದ್ರ ಮೇಲೆ, ಅವ್ರ ಫ್ಯಾಮಿಲಿಗಳು ಇದ್ರ ಮೇಲೆ ಅವಲಂಬಿತವಾಗಿದ್ದಾರೆ. ಇದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ನಿಮಗೆ ಸಿಗದೇ ಇರುವಂಥ ಒಂದು ಕಮರ್ಷಿಯಲ್ ಸಿಲಿಂಡರ್ ಕಾಳಸಂತೆಯಲ್ಲಿ ಹೆಂಗೆ ಸಿಗ್ತಾ ಇದೆ ಅಂತ? ಸರ್, ಈಗ ಎಲ್ಲ ಏಜೆಂಟ್ರುಗಳೆಲ್ಲ ಬ್ಲ್ಯಾಕಲ್ಲಿ ಇವಾಗ ಅವರು ಎಲ್ಲ ಹೋಲ್ಡ್ ಮಾಡ್ಕೊಂಡು ಇವಾಗ ಬ್ಲ್ಯಾಕಲ್ಲೆಲ್ಲ ಸೇಲ್ ಮಾಡ್ಕೋತಾ ಇದ್ದಾರೆ. ಈಗ ಗೌರ್ಮೆಂಟೇ ಇಲ್ಲ ಅಂತಂದಮೇಲೆ ಇವರು ಇವಾಗ ಬ್ಲ್ಯಾಕಲ್ಲೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಇದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಅಷ್ಟರಲ್ಲಿ ಖರೀದಿ ಮಾಡಿ ರೇಟ್ ಏನಾದ್ರು ಜಾಸ್ತಿ ಮಾಡುವಂಥ ಚಿಂತನೆ ಇದೆ ಹೇಗೆ ಅಂತ? ಸರ್, ಇವಾಗ ಅದೇ ಗೊಂದಲದಲ್ಲಿದ್ದೀವಿ ಏನು ಮಾಡಬೇಕು ಅಂತ. ನಾವು ಸದ್ಯಕ್ಕೆ ಏನು ಪ್ರೈಸಸ್ ಏನು ಜಾಸ್ತಿ ಮಾಡಿಲ್ಲ. ಬಟ್ ಇದೇ ಥರ ಮುಂದುವರಿದ್ರೆ ಜಾಸ್ತಿ ಮಾಡಬೇಕು. ಬಟ್ ಜಾಸ್ತಿ ಮಾಡಿದ್ರೆ ಗ್ರಾಹಕರು ಬರಲ್ಲ. ಅದೇ ಪ್ರಾಬ್ಲಮ್ ಆಗ್ತಾ ಇದೆ. ರಂಗನಾಥ್, ಇದು ಮೈಸೂರಿನ ಬಹುತೇಕ ಹೋಟೆಲ್ ಮಾಲೀಕರ ಒಂದು ಮಾತುಗಳು. ಯಾಕಂದರೆ ಒಂದು ಕಡೆ ಸಿಲಿಂಡರ್ನ ಜಾಸ್ತಿಗೆ ಖರೀದಿ ಮಾಡಿ ಬೆಲೆನೂ ಏರಿಕೆ ಮಾಡದೆ ಕೊಡೋದಕ್ಕೆ ಸಾಧ್ಯವಿಲ್ಲ. ಬೆಲೆ ಏರಿಕೆ ಮಾಡಿದ್ರೆ ಗ್ರಾಹಕರು ಬರ್ತಾರಾ ಇಲ್ವೋ ಅನ್ನೋದು ಗೊಂದಲ ಇದೆ. ಹೀಗಾಗಿ ಮೈಸೂರಿನಲ್ಲಿ ಈ ರೀತಿಯಾದಂಥ ಸಮಸ್ಯೆ ಹೆಚ್ಚಾಗ್ತಾ ಇದೆ. ತಕ್ಷಣವೇ ಇದಕ್ಕೊಂದು ಪರಿಹಾರ ಕೊಡಬೇಕು ಅನ್ನೋದು ಎಲ್ಲರ ಒಂದು ಮನವಿಯಾಗಿದೆ. ರಂಗನಾಥ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ ರಾಮ್, ಥ್ಯಾಂಕ್ ಯು ವೆರಿ ಮಚ್ ವಿನಯ್, ತಮ್ಮೆಲ್ಲ ವಿವರಗಳಿಗೋಸ್ಕರ. ಇನ್ನು